ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ನಾನು ನಿಮ್ಮ ಪರ ಇರ್ತೀನಿ. ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಬಹಳ ಬೆಂಕಿ ಹತ್ತಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಬಡ್ತಿಲಿ ಮೀಸಲಾತಿ ಏನ್ರಿ ಪ್ರೊಫೆಸರ್? ಬಡ್ತಿಯಲ್ಲಿ ಮೀಸಲಾತಿ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ಕೋರ್ಟ್ನವ್ರು ಹೊಡೆದಾಕದ ಮೇಲೆ ಯಾವ್ದಾದ್ರು ರಾಜ್ಯದಲ್ಲಿ ಇದೆಯಾ? ರತ್ನಪ್ರಭಾ ರತ್ನಪ್ರಭಾ ಚೀಫ್ ಸೆಕ್ರೆಟರಿ ಇರುವಾಗ ಅವಳ ಅಧ್ಯಕ್ಷದಲ್ಲಿ ಒಂದು ವರದಿ ತರಿಸ್ಕೊಂಡು ಆ ವರದಿನ ಒಪ್ಕೊಂಡು ಕಾನೂನು ಮಾಡಿ, ಆ ಕಾನೂನು ಚಾಲೆಂಜ್ ಆಯಿತು ಸುಪ್ರೀಂ ಕೋರ್ಟ್ನಲ್ಲಿ. ಅಲ್ಲಿ ನಮ್ಮ ಪರ ಆಯಿತು. ಮತ್ತೆ ಬಡ್ತಿಲಿ ಮೀಸಲಾತಿನ ನಾವು ಮಾಡೋದು, ಅದ್ಯಾಕೆ ಬೇರೆ ರಾಜ್ಯದಲ್ಲಿ ಮಾಡಲಿಲ್ಲ? ಬೇರೆ ರಾಜ್ಯದಲ್ಲಿ ಇದೆಯೇನ್ರಿ ಬಡ್ತಿ ಮೀಸಲಾತಿ? ಕರ್ನಾಟಕದಲ್ಲಿ ಮಾತ್ರ ಯಾಕೆ ಮಾಡೋಕ್ಕಾಯ್ತು? ಸಾಮಾಜಿಕ ಅಧಿಕಾರ ಇಚ್ಛಾಶಕ್ತಿ ಅಂತಕ್ಕಂಥ ಮುಖ್ಯಮಂತ್ರಿ ಆಗಿರೋ ತಾವು ನೀವು ಇವೆಲ್ಲ ಮರೆತುಬಿಟ್ರೆ ಏನು ಮಾಡೋದು? ನನಗೆ ಧಿಕ್ಕಾರ ಕೂಗಿರೋರು ಎಷ್ಟು ಜನ ಇದ್ದೀರಿ? ಒಳ ಮೀಸಲಾತಿ ಮಾಡೋವರಿಗೆ ಕೇಳಪ್ಪ, ಅಲ್ಲಿ ಪತ್ರಿಕೆ ತೋರಿಸ್ಲಾ? ನೋವನ್ನ ತಡೆಯಲಾರದೆ ಕೂಗಿದೀವಿ. ನೋಡಿ, ಅಡ್ಮಿಟ್ ಮಾಡ್ಕೊತಾ ಇದ್ದೀವಿ. ನೋವನ್ನ ತಡೆಯಲಾರದೆ ಕೂಗಿದೀವಿ. ನಿಮ್ಮಿಂದನೇ ಸಾಧ್ಯ ಅಂತಾನೆ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಗೊತ್ತಿದೆಯೇನೋ ಗೊತ್ತಿಲ್ಲದೇನೋ ಮಾಡಿರ್ಬೋದು. ಅದಕ್ಕೆ ನಾನು ಮೊದಲೇ ಹೇಳಿದ್ದು, ಯಾರು ನಿಮ್ಮ ಪರ ಇದ್ದಾರೆ, ಯಾರು ನಿಮ್ಮ ವಿರೋಧ ಇದ್ದಾರೆ ಅಂತಂದ್ರೆ ಸರಿಯಾದ ರೀತಿಯಲ್ಲಿ ಗುರುತಿಸ್ಬೇಕು. ಅವರಿಗೆ ಬೆಂಬಲಿಸ್ತಕ್ಕಂಥ ಕೆಲಸವನ್ನು ಮಾಡಬೇಕು ಅಲ್ವಾ? ಇಲ್ಲದೆ ಹೋದರೆ ಪ್ರಯೋಜನ ಆಗೋದಿಲ್ಲ. ಈಗ ನರೇಂದ್ರ ಮೋದಿ ಅವರು ಹ್ಯಾಕ್ ಮಾಡಿಲ್ಲ? ಕಾಳಜಿ ಇಲ್ಲ. ನಿಜ, ನೀವು ರಾಜಕೀಯ ಮಾತಾಡಬಾರ್ದು ಅಂತ ಇದ್ದೀನಿ. ಅವ್ರ ವಿರೋಧ ಇದ್ದಾರೆ ಬಿಜೆಪಿ ಅವರ ಮನುವಾದಿಗಳು. ಅವರು ವಿರೋಧ ಇದ್ದಾರೆ. ಹಿಂಗೆ ಮುಂದುವರಿಬೇಕು. ಆಗ ಮಾತ್ರ ನನಗೆ ಶೋಷಣೆ ಮಾಡಲಿಕ್ಕೆ ಅವಕಾಶ ಆಗೋದು ಅಲ್ವಾ? ಬಡತನದಲ್ಲಿರೋರು ಇರಲೇಬೇಕು, ಶ್ರೀಮಂತಿಗೆ ಇರಲೇಬೇಕು, ಜಾತಿ ವ್ಯವಸ್ಥೆ ಇರಲೇಬೇಕು, ಚತುರ್ಣ ವ್ಯವಸ್ಥೆ ಜಾರಿ ಆಗಬೇಕು. ಮಾಡಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನ ಅಕ್ಸೆಪ್ಟ್ ಆದಮೇಲೆ ಕಾನ್ಸ್ಟಿಟ್ಯೂಂಟ್ ಅಸೆಂಬ್ಲಿನಲ್ಲಿ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳಲ್ಲ. ಬಂದ ತಕ್ಷಣ ಎಂಥದ್ದು ಎಂಥದ್ದು ಗಾರ್ಡ್ನಲ್ಲಿ ಒಂದು ಪತ್ರಿಕೆ ಬಂದಿದೆಯಲ್ಲ, ಯಾವುದು ಇಂಗ್ಲಿಷ್ ಪತ್ರಿಕೆ? ಆರ್ಗನೈಸರ್ ಅದರಲ್ಲಿ ವಿರೋಧ ಮಾಡೋದು ನೋಡಿದ್ದೀರಾ? ಸಂವಿಧಾನ ಜಾರಿಗೆ ಬಂದಾಗ ಅದನ್ನು ವಿರೋಧ ಮಾಡಿದವರು ಯಾರು? ಮನುವಾದಿಗಳು. ಮನುಸ್ಮೃತಿ ಫಾಲೋ ಮಾಡಿದವರು ಯಾರು? ಮನುವಾದಿಗಳು. ಇಂದ ಇವತ್ತು ವಿಚಾರ ಸಂಕಿರಣ ಇಟ್ಕೊಂಡಿದ್ದೀರಿ, ಬಹಳ ಸಂತೋಷ. ನಾನು ನಿಮ್ಮ ಪರ ಇರ್ತೀನಿ. ಒಳ ಮೀಸಲಾತಿ ಪರ ಅಂದರೆ ನಿಮ್ಮ ಪರ ಅಲ್ಲ, ನೀವು ಯಾವ್ಯಾವುದೋ ಪಕ್ಷದಲ್ಲಿ ಇದ್ದೀರಿ. ಮುನಿ ಮಾರ್ಸಂದ್ರ ಮುನಿಯಪ್ಪ
ಹಾಗಂತೇಳಿ ನಾನು ಅವ್ರ ಜೊತೆ ಇರೋಕ್ಕಾಗಲ್ಲ. ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು ಸರ್, ಪಾರ್ಲಿಮೆಂಟ್ ಅಲ್ಲಿ ಮಾತಾಡ್ಬೇಕು, ಹೋಗ್ಬೇಕು, ನೀವು ಪ್ರಧಾನಿ ಆಗ್ಬೇಕು. ಯಾರು ನಾನು ಮುಂದಿನ ಎಲೆಕ್ಷನ್ಗೆ ನಿಲ್ಲಲ್ಲಯ್ಯ, ಆದರೆ ಸಕ್ರಿಯ ರಾಜಕಾರಣದಲ್ಲಿ ಇರ್ತೀನಿ. ಅದಕ್ಕೆ ಸಕ್ರಿಯವಾಗಿ ಕ್ಯಾಂಪೇನ್ ಮಾಡ್ತೀನಯ್ಯ. ಈಗ ನನಗೆ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ ನಾನು. ಶತಮಾನ ದಾಟ್ತೀರಿ ಸರ್. 80ನೇ ವರ್ಷಕ್ಕೆ 79 ತುಂಬಿ 80ನೇ ವರ್ಷಕ್ಕೆ ಕಾಲಿಟ್ಟಿದ್ದೀನಿ. 28ಕ್ಕೆ ಆಗುತ್ತೆ ಸರ್ ತಾವು ಮುಖ್ಯಮಂತ್ರಿ. ಉತ್ತರ ಕರ್ನಾಟಕ ಮಾಡ್ತಾ ಇದ್ದೆ ಅದೇ ಕೆಲಸ. ನೋಡೋಣ. ಒಂದು ಯೋಚನೆ ಮಾಡಬೇಕು ನೀವು. ಒಂದು, ಒಳ ಮೀಸಲಾತಿ ಹೋರಾಟ ಮುಂದುವರಿಬೇಕು. ಮತ್ತೆ ಯಾವುದೇ ಕಾರಣಕ್ಕೆ ನಿಮ್ಮಲ್ಲಿ ಭಿನ್ನಾಭಿಪ್ರಾಯಗಳಿದ್ದಾವೆ ಅನ್ನೋದು ಹೋರಾಟ ಮಾಡಿ, ಆದರೆ ಗುರಿ ತಲುಪುವವರೆಗೂ ಹೋರಾಟ ಮಾಡಬೇಕು. ಎಲ್ಲರೂ ಒಟ್ಟಿಗೆ ತಗೊಂಡು ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಸ್ಪೃಶ್ಯರು ಅಸ್ಪೃಶ್ಯರು ಎಲ್ಲ ಒಟ್ಟಿಗೆ ತಗೊಂಡು ಹೋಗ್ಬೇಕು. ಯಾರ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರೆಲ್ಲರೂ ಕೂಡ ಒಟ್ಟಿಗೆ ಹೋಗ್ತಕ್ಕಂಥ ಕೆಲಸವನ್ನು ಮಾಡಬೇಕು. ಅದೇ ನಮ್ಮ ಉದ್ದೇಶ. ಬಹಳ ಬೆಂಕಿ ಹತ್ತಿಸ್ತಕ್ಕಂಥ ಕೆಲಸ ಮಾಡ್ಬಿಡ್ತಾರೆ, ಹುಷಾರಾಗಿರ್ಬೇಕು. ಅದರಿಂದ ನಿಮ್ಮ ಈ ವಿಚಾರ ಸಂಕಿರಣದಲ್ಲಿ ಏನು ಬರ್ತದೆ, ಇವತ್ತು ಸಾಯಂಕಾಲದವರೆಗೂ ನಡೀತದ? ನಾನು ಈಗ ಹೋಗಿ ದಯಮಾಡಿ ನನಗೆ ಸಭೆ ಮುಖಾಂತರ 4 ಸಮಾಜದ ಮಂತ್ರಿಗಳು ಕರೆದು ನಮ್ಮ ನಾಯಕತ್ವದಲ್ಲಿ ಸಿಎಂ ಹತ್ರ ಒಂದು ಅರ್ಜೆಂಟ್ ಮೀಟಿಂಗ್ ಮಾಡಿಸಿದ್ದೇವೆ. ಅವ್ರು ಒಪ್ಕೊಂಡು ಬರೋದಾದ್ರೆ ನಂದೇನು ತಕರಾರಿಲ್ಲ. ಈಗ ನೋಡಿ, ಇವತ್ತು 2 ಮಂತ್ರಿಗಳು ಕರೆದಿದ್ದೀರಿ, 2 ಮಂತ್ರಿಗಳು ಬಂದಿಲ್ಲ. ಗೊತ್ತಿಲ್ಲಪ್ಪ, ಹೇಳಿದೆ ನಾನು. ಇವತ್ತು 2 ಮಂತ್ರಿಗಳು ಕರೆದಿದ್ದೀರಿ ಅಲ್ವಾ? ಅವ್ರು ಬಂದೇ ಇಲ್ಲ. ಅದು ಬೇರೆ ವಿಚಾರ ರೀ. ಈಗ ಮುನಿಯಪ್ಪನವ್ರ ಹತ್ರನೇ ಸಮಾಜ ಕಲ್ಯಾಣ ಇದೆ, ಹೋರಾಟ ಮಾಡಿ ತಗೊಂಡಿದ್ದಾರೆ, ಅದು ಬೇರೆ ವಿಚಾರ. ಅವ್ರಿಗೆ ನೀವೆಲ್ಲ ಶಕ್ತಿ ಕೊಡ್ತಕ್ಕಂಥ ಕೆಲಸ ಮಾಡಬೇಕು. ಬಟ್ ಯಾರನ್ನೂ ಅನ್ಯಾಯ ಆಗಬಾರ್ದು, ಯಾರಿಗೂ ಅನ್ಯಾಯ ಆಗಬಾರ್ದು, ಎಲ್ರಿಗೂ ನ್ಯಾಯ ಸಿಗ್ಬೇಕು. ಅದೇ ಸಾಮಾಜಿಕ ನ್ಯಾಯ. ಆ ಕೆಲಸ ನೀವು, ನಿಮ್ಮ ಹಿಂಬಾಲಕರು ಮತ್ತು ಸಮುದಾಯ, ಸಮಾಜ ಇದು ಮಾಡಿ ಸರ್. 5 ಸಮಾಜ ಒಟ್ಟೊಟ್ಟು ಹೋಗ್ತೀವಿ ನಾವು. SC ST ಮಾಡ್ತಾರೆ ಅಂತಕ್ಕಂಥ ನಂಬಿಕೆ ಇಟ್ಕೊಂಡಿದ್ದೀನಿ. ಈ ವಿಚಾರ ಸಂಕಿರಣದಲ್ಲಿ ಭಾಗವಹಿಸಿ ಇದನ್ನು ಅತ್ಯಂತ ಸಂತೋಷದಿಂದ ಉದ್ಘಾಟನೆ ಮಾಡಿದ್ದೀನಿ ಅಂತ ಹೇಳ್ತಾ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು, ಜಗಜೀವನ್ ರಾಮರು, ಕೃಷ್ಣಪ್ಪನವರು ಅವರಿಗೆಲ್ಲ ನಮಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಿರಂತರವಾಗಿ ಹೋರಾಟ ಮಾಡ್ತಾ ಇರಿ ಅಂತ ಹೇಳ್ತಾ, ಜೈ ಹಿಂದ್, ಜೈ ಕರ್ನಾಟಕ, ಜೈ ಸಂವಿಧಾನ.